ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮಾರ್ಚ್ 31ಕ್ಕೆ ಸ್ಯಾಟ್ಸ್ನಲ್ಲಿ, ಮಾರ್ಚ್ ಅಥವಾ ಏಪ್ರಿಲಲ್ಲಿ ಸ್ಯಾಟ್ಸ್ನಲ್ಲಿ ಪೂರ್ಣಗೊಳಿಸಬೇಕಾದ ಕೆಲಸಗಳೇನು ಅಂತ ಈ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ. ಈಗ ಏನು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ತಕ್ಷಣ ಏನು ಕೇಳ್ತಾ ಇದ್ದಪ್ಪ ಅಂದರೆ, ಕೈಂಡ್ಲಿ ಕಂಪ್ಲೀಟ್ ದ ನಾಮಿನಲ್ ರೋಲ್ ಸ್ಟೂಡೆಂಟ್ ರಿಮಾರ್ಕ್ಸ್ ಬಿಫೋರ್ 20th ಮಾರ್ಚ್ ಅಂತ ಬರ್ತಾಯಿದೆ. ಸೊ ಓಪನ್ ನಾಮಿನಲ್ ಸ್ಕ್ರೀನ್ ಅಂತಿದೆ ಸ್ನೇಹಿತರೆ. ಇದು ಈ ವರ್ಷದಲ್ಲಿ ಈ ಥರ ಬರ್ತಿದೆ. ಸೊ ನಾವು ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಈ ರೀತಿ ನಿಮ್ಮ ಸ್ಕೂಲಲ್ಲಿ ಎಷ್ಟು ಮಕ್ಕಳು ಇರ್ತಾರೋ ಅಷ್ಟೋ ಮಕ್ಕಳದ್ದು ತೋರಿಸುತ್ತೆ ಸ್ನೇಹಿತರೆ. ತೋರಿಸಿದಾಗ ಏನಾಗತ್ತಪ್ಪ ಅಂದರೆ, ಈ ಮಕ್ಕಳು ನಿಮ್ಮ ಸ್ಕೂಲಲ್ಲಿರೋದು ನಿಜಾನಾ ಅನ್ನೋದು ಇಲ್ಲಿ ಮಾಹಿತಿ ಬರ್ತಾ ಇರೋದು. ಅಂದರೆ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್, ಇದೇ ಸ್ಕೂಲಲ್ಲಿ ಸ್ಟಡಿಂಗ್ ಮಾತ್ರ ಎಲ್ಲದಕ್ಕೂ ಎಸ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಮಗುವಿನ ಹೆಸರು, ಚೈಲ್ಡ್ ಎನ್ರೋಲ್ಮೆಂಟ್, ಸ್ಟೂಡೆಂಟ್ ನೇಮ್, ಕ್ಲಾಸ್, ಆಮೇಲೆ ಜೆಂಡರ್, ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ, ನೋನಾ ಅಂತ. ಎಸ್ ಇದ್ರೆ ಎಸ್ ಅಂತ ಕೊಡಬೇಕು, ನೋ ಅಂದರೆ ನೋ ಅಂತ ಕೊಡಬೇಕು. ಯಾಕಂದರೆ ಈ ಮಕ್ಕಳೆಲ್ಲ ನಿಮ್ಮ ಸ್ಕೂಲಲ್ಲಿ ಇದೆಯಂತ. ಮತ್ತು ಇಲ್ಲಿ ಕೆಳಗೆ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ಏನಾಗುತ್ತೆ, ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ರಿಮಾರ್ಕ್ಸ್ ಫಾರ್ 8 ಸ್ಟೂಡೆಂಟ್ಸು ಸಬ್ಮಿಟ್ ಕೊಡೋಣ ಅಂತ ಕೇಳುತ್ತೆ. ಸೇವ್ಡ್ ಸಕ್ಸಸ್ಫುಲಿ ಬಂತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾಮಿನಲ್ ರೋಲ್ ಕಂಪ್ಲೀಟೆಡ್ ಆಯಿತು. ನೆಕ್ಸ್ಟ್ ನಾಮಿನಲ್ ರೋಲ್ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕಪ್ಪ ನಾವು ಅಂದರೆ, ಈ ಒಂದು ಪ್ರತಿ ತಿಂಗಳದು ಅಟೆಂಡೆನ್ಸ್ ಚೆಕ್ ಮಾಡ್ಕೋಬೇಕು. ಈ ಒಂದು ಮಾರ್ಚ್ ಅಥವಾ ಏಪ್ರಿಲ್ ಕೊನೆಗೆ ನಾವೇನು ಮಾಡಬೇಕು, ಅಟೆಂಡೆನ್ಸನ್ನು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮೊದಲಿಗೆ ಏನು ಮಾಡಬೇಕಂದ್ರೆ, ನಾವು ಈ ರೀತಿ ಸ್ಟೂಡೆಂಟ್ ಪ್ರತಿಯೊಂದು ನಾವು ಸ್ಯಾಟ್ಸ್ನಲ್ಲಿ ವರ್ಕ್ ಮಾಡಬೇಕಾಗಿರೋದೇನೆಂದರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮಾತ್ರ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ತಗೋಬೇಕು. 10 ತಗೊಂಡ್ಮೇಲೆ ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತಿದ್ರೆ ಅದರಲ್ಲಿ ಆಪ್ಷನ್ ಓಪನ್ ಮಾಡಬೇಕು. ಆಮೇಲೆ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಬರುತ್ತೆ ಸ್ನೇಹಿತರೆ, ಅದನ್ನು ಎಂಟ್ರಿ ಫಾರ್ಮ್ ಮಾಡಬೇಕು. ಎಂಟ್ರಿ ಫಾರ್ಮ್ ಆದ ತಕ್ಷಣ ನೆಕ್ಸ್ಟ್ ಕ್ಲಾಸ್ ವೈಸು ನಾವೇನು ಮಾಡಬೇಕು, ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಾನೀಗ ಕ್ಲಾಸ್ 1 ತೊಗೊತಾ ಇದ್ದೀನಿ, 2025-26 ಇದೆ. ಸೊ ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟಾಗ ಮೇ ತಿಂಗಳದ ಅಟೆಂಡೆನ್ಸ್ ಎಂಟ್ರಿ ಮಾಡಬೇಕು. ಮೇ ಇಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಅಪ್ ಟು ನಾವೇನು ಮಾಡಬೇಕು, ಈ ಒಂದು ಅಟೆಂಡೆನ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ನಾವಿಲ್ಲಿ ಪ್ರೆಸೆಂಟ್ ಡೇಸ್ ಅಂತಿದೆಯಲ್ಲ, ಸೊ ಮಾರ್ಚ್ ಆ ಒಂದು ಮೇ ತಿಂಗಳಲ್ಲಿ ಎಷ್ಟು ಮಕ್ಕಳು ಬಂದಿದೆಯೋ ಅಷ್ಟು ಮಕ್ಕಳದು ಅಟೆಂಡೆನ್ಸ್ ಹಾಕಿ ಈ ರೀತಿ ಪ್ರತಿ ಮಂತ್ದು ಎಲ್ಲ ಮಂತ್ದು ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಎಷ್ಟು ಮಂತ್ ಬರ್ತಿದೆಯೋ ಇಷ್ಟು ಮಂತ್ದು ನಾವು ಕಂಪಲ್ಸರಿ ಸಬ್ಮಿಟ್ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ನಾವು ಸ್ಯಾಟ್ಸ್ನಲ್ಲಿ ಮಾಡಬೇಕಾಗಂತ ಇದು 2ನೇ ಕೆಲಸ ಈ ವರ್ಷದಲ್ಲಿ. ನೆಕ್ಸ್ಟು 3ನೇ ಕೆಲಸ ಏನಪ್ಪ ಅಂದರೆ, ಸಿ ರಿಸಲ್ಟ್. ಮತ್ತೆ ಏನು ಮಾಡಬೇಕು ಸ್ನೇಹಿತರೆ ಅಂದರೆ, ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. ಇಲ್ಲಿ ಸಿ ರಿಸಲ್ಟ್ಸ್ ಅಂತಿದೆ, ಸಿ ರಿಸಲ್ಟ್ಗೆ ಹೋಗಬೇಕು. ಸಿ ರಿಸಲ್ಟ್ಗೆ ಹೋದ್ಮೇಲೆ ಮತ್ತು ಸಿ ರಿಸಲ್ಟ್ ಹೋದ್ಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಕೆಲವು ಸಾರಿ ನಿಮ್ಗೇನು ತೊಂದರೆ ಆಗುತ್ತಂದರೆ, ಸಿ ರಿಸಲ್ಟ್ ಎಂಟ್ರಿ ಮಾಡೋಕ್ಕೆ ಹೋದಾಗ ಎಲ್ಲ ಸಬ್ಜೆಕ್ಟು ತೋರಿಸಲ್ಲ, ಅಥವಾ ಎಲ್ಲ ಒಂದು ಇದು ತೋರಿಸಲ್ಲ ಸ್ನೇಹಿತರೆ, ಎಲ್ಲ ಲ್ಯಾಂಗ್ವೇಜಸ್ಸು ತೋರಿಸಲ್ಲ. ಸೊ ನೀವೇನು ಮಾಡಬೇಕಪ್ಪ ಆವಾಗ ಅಂದರೆ, ಈ ಒಂದು ಸಿ ರಿಸಲ್ಟ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಈ ಆಪ್ಷನನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಮತ್ತೆ ಸ್ಟ್ಯಾಂಡರ್ಡ್ ಕ್ಲಾಸ್ ತೆಗೆದುಕೊಳ್ಳಿ, ಮತ್ತು ಗ್ರೂಪ್ ಯಾವ ಗ್ರೂಪ್ ಅಂತ ಕನ್ನಡ ಮೀಡಿಯಂ ಗ್ರೂಪ್ ತೆಗೆದುಕೊಳ್ಳಿ. ಮತ್ತು ಇಲ್ಲಿ ವರ್ಷ 2025-26 ತಗೊಂಡು ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ಟಾಗ ನಿಮ್ಮದೇನಾದರೂ ಲ್ಯಾಂಗ್ವೇಜ್ ಗ್ರೂಪ್ ಕರೆಕ್ಟ್ ಆಗಿದ್ದರೆ ಎಲ್ಲ ಕರೆಕ್ಟ್, ತೊಂದರೆ ಆಗಲ್ಲ. ಇಲ್ಲ ಅಂದರೆ ಏನಾಗತ್ತಪ್ಪ ಅಂದರೆ, ನಿಮ್ಮದು ಒಂದು ಇದು ಚೇಂಜ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕೆಲವೊಂದು ನೋಡಿ, ಇಲ್ಲಿ ಇದನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಗ್ರೂಪ್ ಕರೆಕ್ಟಾಗಿದೆಯಾ ಇಲ್ಲ ಅಂತ. ಇದು ಕರೆಕ್ಟಾಗಿ ಇಲ್ಲಿ ನಿಮ್ಮ ಮಕ್ಕಳು ಡಾಟಾ ಹೆಸರು ಕರೆಕ್ಟಾಗಿ ತೋರಿಸಿಲ್ಲ ಅಂದರೆ ಮತ್ತೆ ಇಲ್ಲಿ ನೀವು ಸರ್ಚ್ ಕೊಟ್ಟು ಇಲ್ಲಿ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ಜನ್ರೇಟ್ ಆದಮೇಲೆ ಏನು ಮಾಡಬೇಕು, ಮತ್ತು ನೀವು ಕ್ಲಾಸ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ, 10ಗೆ ಹೋದ್ಮೇಲೆ ನಾವಿಲ್ಲಿ ಏನು ಮಾಡಬೇಕು, ಸಿ ರಿಸಲ್ಟ್ಗೆ ಹೋಗಬೇಕಾಗತ್ತೆ. ಸಿ ರಿಸಲ್ಟ್ ಹೋದ್ಮೇಲೆ ಮತ್ತೇನು ಮಾಡಬೇಕು ನಾವಿಲ್ಲಿ ಅಂದರೆ, ಇಲ್ಲಿ ನೋಡಿ ಜನ್ರೇಟ್ ರಿಸಲ್ಟ್ ಫಾರಮ್ ಅಂತಿದೆ. ಸೊ ಜನ್ರೇಟ್ ರಿಸಲ್ಟ್ ಫಾರಮ್ ಇದೆ. ಇಲ್ಲಿ ಕ್ಲಾಸ್ ವೈಸು ಎಲ್ಲ ವರ್ಕು ಮಾಡಬೇಕಾಗತ್ತೆ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ತೆಗೆದುಕೊಳ್ತಾ ಇದ್ದೀನಿ, ಮತ್ತು ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ ತೆಗೆದುಕೊಳ್ತಾ ಇದ್ದೀನಿ, ಮತ್ತು ಯಾವ ಎಕ್ಸಾಮ್ FA1 ಅಂತ ತೆಗೆದುಕೊಳ್ತಾ ಇದ್ದೀನಿ, ಗ್ರೂಪ್ ಯಾವ ಗ್ರೂಪ್ ಅಂತ ಹೇಳ್ಬಿಟ್ಟು ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟಾಗ ನೋಡಿ ಸ್ನೇಹಿತರೆ, ಇಲ್ಲಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅಷ್ಟೇ ತೋರಿಸ್ತಾ ಇದೆ. ಯಾಕೆ? ಸೊ ನಮ್ಮದು ಇದು ಪ್ರಾಬ್ಲಮ್ ಇದೆ, ಸೆಕ್ಷನ್ ಪ್ರಾಬ್ಲಮ್ ಇರ್ಬೋದು, ಲ್ಯಾಂಗ್ವೇಜ್ ಗ್ರೂಪ್ ಪ್ರಾಬ್ಲಮ್ ಇರ್ಬೋದು. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಡಿಸೈನ್ ಮಾಡಿ ಮತ್ತು ಅಸೈನ್ ಮಾಡ್ಕೋಬೇಕಾಗತ್ತೆ. ಎಲ್ಲಪ್ಪ ಮತ್ತೆ ಡಿಸೈನ್ ಮಾಡಿ ಅಸೈನ್ ಮಾಡ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮ್ಮ ಪಕ್ಕ ಎಕ್ಸಾಂಪಲ್ ವೈಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಲ್ಯಾಂಗ್ವೇಜ್ ತೋರಿಸ್ತಾ ಇದೆ. ಸೊ ಅದರ್ ಸಬ್ಜೆಕ್ಟ್ಸ್ ಯಾಕೆ ತೋರಿಸ್ತಾ ಇಲ್ಲ ಅಂದರೆ, ನಾವೇನು ಮಾಡಬೇಕು, ಮತ್ತೆ ಸ್ಟೂಡೆಂಟ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ ನಾವು ಈ ಒಂದು ಸಿ ರಿಸಲ್ಟ್ಗೆ ಹೋಗಬೇಕು. ಇಲ್ಲಿ ರಿಸಲ್ಟ್ಗೆ ಹೋಗಿ ಡಿಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು
ಸ್ಟೂಡೆಂಟ್ ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ಹೋದಾಗ ಏನು ಮಾಡಬೇಕು ನಾವು ಲ್ಯಾಂಗ್ವೇಜ್ ಕ್ಲಾಸ್ 1 ಅಂತ ತೆಗೆದುಕೊಳ್ಳಬೇಕು. ಮತ್ತು ಗ್ರೂಪ್ ಯಾವ ಗ್ರೂಪ್ ಆಲ್ ಗ್ರೂಪ್ ಅಂತ ತೆಗೆದುಕೊಳ್ಳಬೇಕು. ಮೀಡಿಯಮ್ ಆಲ್ ಮೀಡಿಯಮ್ ಬರ್ತಾಯಿದೆ. ಸೊ ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟಾಗ ಈ ಒಂದು ಡಿಸೈನ್ ಮಾಡಿ ಮತ್ತು ಅಸೈನ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಡಿಸೈನ್ ಅಂತ ಕೊಡ್ತಾ ಇದ್ದೀನಿ. ಡಿಸೈನ್ ಅಂತ ಕೊಟ್ಟಾಗ ಒನ್ಸ್ ಯು ಡಿಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಸ್ಟೂಡೆಂಟ್ ರಿಸಲ್ಟ್ ಡಾಟಾ ಆಲ್ಸೋ ಡಿಲೀಟೆಡ್, ಓಕೆ ಅಂತ ಕೊಡಿ, ಪರವಾಗಿಲ್ಲ. ಮತ್ತು ಓಕೆ ಅಂತ ಕೊಟ್ಟ ಮೇಲೆ ಮತ್ತೆ ನೀವು ಅಸೈನ್ ಮಾಡ್ಕೊಳ್ಳಿ. ಈಗ ಯಾವುದಪ್ಪ ಅಂದರೆ ಮತ್ತೆ ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. ಮತ್ತು ನಾವೇನು ಮಾಡಬೇಕು, CC ರಿಸಲ್ಟ್ಗೆ ಹೋಗಬೇಕು. ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಸ್ಟೂಡೆಂಟ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಏನು ಮಾಡಬೇಕು ನಾವು, ಮತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ತೆಗೆದುಕೊಳ್ಳಬೇಕು. ಮತ್ತು ಯಾವ ಗ್ರೂಪು ಕನ್ನಡ ಮೀಡಿಯಮ್ ಗ್ರೂಪ್ ಅಂತ ತೆಗೆದುಕೊಳ್ಳಬೇಕು. ವರ್ಷ ಯಾವ ವರ್ಷ ಅಂತ 2025 or 26 ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅಸೈನ್ ಮಾಡಿ ಸ್ನೇಹಿತರೆ. ಆರ್ ಯು ಶೂರ್ ಅಸೈನ್ ಗ್ರೂಪ್ ಸಕ್ಸಸ್ಫುಲ್ ಅಸೈನ್ ಟು ಸ್ಟೂಡೆಂಟ್ ಅದಿದೆ. ಈಗ CC ಎಂಟ್ರಿ ಮಾಡೋಕ್ಕೆ ಹೋಗಿ ಸ್ನೇಹಿತರೆ. ಇಲ್ಲಪ್ಪ ಅಂದರೆ ಮತ್ತೆ ಕ್ಲಾಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟ್ಗೆ ಹೋಗಿ CC ರಿಸಲ್ಟ್ಗೆ ಹೋದಾಗ ಮತ್ತೆ ಜನ್ರೇಟ್ ರಿಸಲ್ಟ್ ಫಾರ್ಮ್ ಅಂತಿದೆ. ಇಲ್ಲಿ ಓಕೆ ಮಾಡಿ. ಇಲ್ಲಿ ಬರೋವಂಥದ್ದು ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಇಲ್ಲಿ ಕ್ಲಾಸ್ ತಗೊಳ್ಳಿ. ನಾನು ಆವಾಗಲೇ ಅಸೈನ್ ಡಿಸೈನ್ ಮಾಡ್ಕೊಂಡು ಕ್ಲಾಸ್ ತೊಗೊಳ್ತಾ ಇದ್ದೀನಿ. FA1 ಎಂಟ್ರಿ ಮಾಡ್ತಾಯಿದ್ದೀನಿ. ಮೀಡಿಯಮ್ ತೊಗೊಳ್ತಾ ಇದ್ದೀನಿ. ಸರ್ಚ್ ಕೊಡ್ತಾಯಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ಎಲ್ಲ ಸಬ್ಜೆಕ್ಟು ಬಂತು. ನಿಮ್ಮ ಮುಂದೆನೇ ಯಾವ ರೀತಿ ಸಬ್ಜೆಕ್ಟ್ಸು ತೋರಿಸಿಲ್ಲ ಅಂದರೆ ಯಾವ ರೀತಿ ಆಗಬೇಕಂತನೂ ಸಹ ತೋರಿಸಿದ್ದೇನೆ. ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಮಕ್ಕಳ ಹೆಸರು ತೋರಿಸಿಲ್ಲ ಅಂದರೆ CC ರಿಸಲ್ಟ್ ಎಂಟ್ರಿ ಮಾಡೋಕ್ಕೆ ಹೋದಾಗ ಮಕ್ಕಳ ಹೆಸರು ತೋರಿಸಿಲ್ಲ ಅಂದರೆ ಈ ರೀತಿ ನಾವು ಇದನ್ನು ಲ್ಯಾಂಗ್ವೇಜ್ ಗ್ರೂಪ್ನ ಡಿಸೈನ್ ಮಾಡಿಕೊಂಡು ಆಮೇಲೆ ಅಸೈನ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಸು ತೋರಿಸುತ್ತೆ ನೋಡಿ. ಆವಾಗಲೇ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಷ್ಟೇ ಇತ್ತು. ಈಗ ಸಬ್ಜೆಕ್ಟ್ 1 ಮತ್ತು ಸಬ್ಜೆಕ್ಟ್ 2 ಸಹ ಬಂದಿದೆ. ಸೊ ಕನ್ನಡ ಬಂದಿದೆ, ಇಂಗ್ಲೀಷ್ ಬಂದಿದೆ, ಮ್ಯಾಥ್ಸ್ ಬಂದಿದೆ, ಮತ್ತು ಇದು EVS ಬಂದಿದೆ ಸ್ನೇಹಿತರೆ. ಇದು ಈ ರೀತಿ ನಾವೇನು ಮಾಡಬೇಕು, FA1 FA2 ಇದು ಕ್ಲಾಸ್ ವೈಸು FA1 FA2 FA3 FA4 S1 S2 ಎವ್ರಿ ಕ್ಲಾಸ್ 1 to 5th 1 to 7th ಆಮೇಲೆ 1 to 10th ಅಪ್ ಟು 10thವರೆಗೂ ಎಲ್ಲ ಕ್ಲಾಸಸ್ದು ನಾವು ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಇದು ಮೇಯ್ನ್ ಇಂಪಾರ್ಟೆಂಟು ನೋಡಿ. CC ರಿಸಲ್ಟ್ ಎಂಟ್ರಿ ಮಾಡೋಕ್ಕೆ ಹೋದಾಗ ನಿಮ್ಗೆ ಸಬ್ಜೆಕ್ಟ್ ತೋರಿಸಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲ್ಯಾಂಗ್ವೇಜ್ ಗ್ರೂಪ್ ಡಿಸೈನ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಲೂ ಸಹ ಹೇಳಿದ್ದೀನಿ. ಈ ರೀತಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟ್ ಫಾರ್ಮ್ಗೆ ಹೋಗಿ ಇಲ್ಲಿ ಡಿಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತಿದೆ. ಸೊ ಅಲ್ಲಿಗೆ ಹೋಗಿ ಕ್ಲಾಸ್ ವೈಸ್ ನೀವು ಈ ರೀತಿ ಡಿಸೈನ್ ಮಾಡಿ ಮತ್ತೆ ಅಸೈನ್ ಮಾಡ್ಕೋಬೇಕಾಗತ್ತೆ. ನಾನು ಈಗ ಹೇಳ್ದಂಗೆ ಇಷ್ಟು ಮೊದಲ ಕೆಲಸ ಏನು ಮಾಡಿದ್ರಿ, ಒಂದು ನಾಮಿನಲ್ ರೋಲ್ನ ಸಬ್ಮಿಟ್ ಮಾಡಿದ್ರಿ, ಸೇವ್ ಮಾಡಿದ್ರಿ. ಆಮೇಲೆ ಅಟೆಂಡೆನ್ಸು ಎವ್ರಿ ಕ್ಲಾಸ್ ಅಟೆಂಡೆನ್ಸ್ ಹಾಕಿದ್ರಿ. ಆಮೇಲೆ ಎವ್ರಿ ಕ್ಲಾಸ್ ಅಲ್ಲ, ಒಂದು ವೇಳೆ ನಿಮ್ದೇನಾದರೂ ಲ್ಯಾಂಗ್ವೇಜ್ ಗ್ರೂಪ್ ಪ್ರಾಬ್ಲಮ್ ಆಗಿದ್ದರೆ 2 ಸಬ್ಜೆಕ್ಟ್ ತೋರಿಸ್ತಾ ಇದೆ ಸರ್, ಉಳಿದಿದ್ದ ಸಬ್ಜೆಕ್ಟ್ ತೋರಿಸ್ತಾ ಇಲ್ಲ ನನಗೆ ಅಂದರೆ ಅದನ್ನು ನೀವು ಡಿಸೈನ್ ಮಾಡಿ ಆಮೇಲೆ ಅಸೈನ್ ಮಾಡ್ಕೋಬೇಕು. ಡಿಸೈನ್ ಲ್ಯಾಂಗ್ವೇಜ್ ಟು ಸ್ಟೂಡೆಂಟ್ ಅನ್ನೋ ಆಪ್ಷನ್ ತಗೊಳ್ಳಿ. ಮತ್ತು ಡಿಸೈನ್ ಆದಮೇಲೆ ಆಮೇಲೆ ಅಸೈನ್ ಲ್ಯಾಂಗ್ವೇಜ್ ಟು ಸ್ಟೂಡೆಂಟ್ ಅಂತ ತೆಗೆದುಕೊಂಡಾಗ ಈ ರೀತಿ ಎಲ್ಲ ಸಬ್ಜೆಕ್ಟು ತೋರಿಸುತ್ತೆ ಸ್ನೇಹಿತರೆ. ಮೊದಲಿಗೆ 3 ಕೆಲಸ ಆಯಿತು. ಈಗ 4ನೇ ಕೆಲಸ ಏನಂತಪ್ಪ ಅಂದರೆ ಈ ಪಾರ್ಟ್ B ಅನ್ನು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇದು ಪಾರ್ಟ್ 1 ನಾವು CC FA1 to FA4 S1 S2 ಎಷ್ಟು ಇಂಪಾರ್ಟೆಂಟು ಆ ರೀತಿ S1 ಇದು ಪಾರ್ಟ್ Bನೂ ಅಷ್ಟೇ ಇಂಪಾರ್ಟೆಂಟು. ನೀವು ಪಾರ್ಟ್ B ಎಂಟ್ರಿ ಮಾಡಬೇಕಂದ್ರೆ SA2 ರಿಸಲ್ಟ್ಗೆ ಹೋಗಬೇಕು. ಇಲ್ಲೇನು ಮಾಡಬೇಕು ಅಂದರೆ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ B ಅಂತ 3rd ಆಪ್ಷನ್ ಇದೆಯಲ್ಲ, ಇದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಇದನ್ನು ತೆಗೆದುಕೊಂಡಾಗ ಕ್ಲಾಸ್ ತೆಗೆದುಕೊಳ್ಳಿ. ಕ್ಲಾಸ್ ಫಾರ್ ಎಕ್ಸಾಂಪಲ್ 5th ತೊಗೊತಾ ಇದ್ದೀನಿ. 5th ತೊಗೊಂಡಾಗ ಇಯರ್ ತಗೊಳ್ಳಿ 2025-26 ಸರ್ಚ್ ಕೊಡಿ ಸ್ನೇಹಿತರೆ. ಇಲ್ಲೆಲ್ಲ ಸಹ ನೀವು ಪಾರ್ಟ್ B ಅನ್ನು ನೀವು ಖಂಡಿತ ಎಂಟ್ರಿ ಮಾಡಲೇಬೇಕು. ಎಂಟ್ರಿ ಮಾಡಿಲ್ಲಿ ನೀವು ಸಬ್ಮಿಟ್ ಕೊಡಲೇಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ಸೊ ಪಾರ್ಟ್ Bನೂ ಸಹ ಎಂಟರ್ ಆಗತ್ತೆ ಸ್ನೇಹಿತರೆ. ಇಷ್ಟು ನೀವು ಮೇಯ್ನ್ ಇಷ್ಟು ಕೆಲಸಗಳು ಮಾಡಲೇಬೇಕು. ವರ್ಷದ ಕೊನೆಯಲ್ಲಿ ಇಷ್ಟು ಕೆಲಸಗಳು ಮಾಡಲೇಬೇಕು. ಮತ್ತು ವರ್ಷದ ಪ್ರಾರಂಭದಲ್ಲಿ ಏನೇನು ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಲೂ ಹೇಳ್ತೀನಿ. ಮೊದಲನೇ ಕೆಲಸ ನಾಮಿನಲ್ ರೋಲ್, ಸೆಕೆಂಡ್ ಕೆಲಸ ಅಟೆಂಡೆನ್ಸ್ ಎವ್ರಿ ಕ್ಲಾಸ್ ಎಲ್ಲ ಕ್ಲಾಸ್ಗೂ ಅಟೆಂಡೆನ್ಸ್ ಹಾಕಲೇಬೇಕು. ಕ್ಲಾಸ್ ವೈಸು ಮಂತ್ ವೈಸು ಅಟೆಂಡೆನ್ಸ್ ಹಾಕಲೇಬೇಕು. ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ ಮಂತ್ ವೈಸು ಕ್ಲಾಸ್ ವೈಸು. ಮತ್ತು ಮಂತ್ ವೈಸ್ ಕ್ಲಾಸ್ ವೈಸ್ ಆದಮೇಲೆ CC ರಿಸಲ್ಟ್ಗೆ ಹೋದಾಗ ಎಂಟ್ರಿ ಮಾಡೋಕ್ಕೆ ಹೋದಾಗ ನಿಮಗೇನಾದರೂ ಈ ಒಂದು ಇದು ಏನೋ ಎಲ್ಲ ಲ್ಯಾಂಗ್ವೇಜಸ್ಸು ತೋರಿಸ್ತಿಲ್ಲ ಅಂದರೆ ಡಿಸೈನ್ ಮಾಡಿಕೊಂಡು ಯಾವ ರೀತಿ ಅಸೈನ್ ಮಾಡ್ಕೋಬೇಕಂತಲೂ ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಅದಾದಮೇಲೆ ಏನು ಮಾಡಬೇಕಪ್ಪ ನೀವು ಅಂದರೆ ಈ ಒಂದು ಪಾರ್ಟ್ B
ಎಲ್ಲ ಕ್ಲಾಸ್ದು ಮತ್ತು FA1 FA2 FA3 FA4 S1 S2 ಇಷ್ಟು ಮಸ್ಟ್ ಆ್ಯಂಡ್ ಶುಡ್ ತುಂಬಲೇಬೇಕು ನೀವು. ಆಮೇಲೆ ಏನು ಮಾಡಬೇಕು, SA2 ರಿಸಲ್ಟ್ ಬಂದು ಪಾರ್ಟ್ ಬಿ ಅನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಸ್ಟೂಡೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೋಬೇಕು. ಯಾವ ಕ್ಲಾಸ್ದಂದರೆ ಈಗ LPS ಇರೋರು 5ನೇ ಕ್ಲಾಸ್ದು ಅಪ್ಡೇಟ್ ಮಾಡ್ಕೊಳ್ಳಿ, HPS ಇರೋರು 7ನೇ ಕ್ಲಾಸ್ದು ಅಪ್ಡೇಟ್ ಮಾಡ್ಕೊಳ್ಳಿ, ಹೈಸ್ಕೂಲ್ ಇರೋರು 10th ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆಲ್ಲಿ ಹೋಗ್ಬೇಕಪ್ಪ ಅಂದರೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ತಗೊಳ್ಳಿ. ಕ್ಲಾಸ್ 1 to 10ಗೆ ತಗೊಂಡು ಮತ್ತು ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಬೇಕು. ಅಡ್ಮಿಷನ್ ಡೀಟೇಲ್ಸ್ಗೆ ಹೋದಾಗ ಇಲ್ಲೊಂದು ನಾನು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ. ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ಗೆ ಹೋದಾಗ ಇಲ್ಲಿ ತಂದೆ ತಾಯಿ ಹೆಸರು ಪೇರೆಂಟ್ಸ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾದ್ರೆ ಕೆಳಗೆ ಹೋಗಬೇಕು. ಮಗುವಿನ ಹೆಸರು ಮಗುವಿನ ಅದರ್ಸ್ ಡೀಟೇಲ್ಸ್ ಏನಾದರೂ ಎಂಟ್ರಿ ಮಾಡಬೇಕಂದ್ರೆ ಇಲ್ಲಿ ಮೇಲೆ ಸರ್ಚ್ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಇಯರ್ ಅಂತಿದೆ, ಕ್ಲಿಕ್ ಇಯರ್ ಟು ಅಪ್ಡೇಟ್ ಸ್ಟೂಡೆಂಟ್ ಪೇರೆಂಟ್ ಡೀಟೇಲ್ಸ್ ಅಂತಿದೆ. ಇಲ್ಲೂ ಮಾತ್ರ ನೀವು ಪೇರೆಂಟ್ಸ್ ಡೀಟೇಲ್ಸ್ನ ಅಪ್ಡೇಟ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಕ್ಲಾಸ್ ತಗೊಂಡು ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಲಾಸ್ ತಗೊತೀನಿ ನೋಡಿ ಸ್ನೇಹಿತರೆ, 5th ಸ್ಟ್ಯಾಂಡರ್ಡ್ ತಗೊತಾ ಇದ್ದೀನಿ. ಮತ್ತು ಇದು ಜೆಂಡರ್ ಅವಶ್ಯಕತೆ ಇಲ್ಲ, ಇಯರ್ ತಗೊತಾ ಇದ್ದೀನಿ 2025-26 ತಗೊತಾ ಇದ್ದೀನಿ. ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮಗು ಇದೆ ಕುಶಾಲ್ ಕುಮಾರ್ ಸಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಪೇರೆಂಟ್ಸ್ನ ಒಂದು ಡೀಟೇಲ್ಸ್ನ, ಪೇರೆಂಟ್ಸ್ ನೇಮ್ ಆಗಲಿ, ಮದರ್ ನೇಮ್ ಆಗಲಿ, ಫಾದರ್ ನೇಮ್ ಆಗಲಿ ನಾವು ಅಪ್ಡೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅದಕ್ಕೆ ನೀವೇನು ಮಾಡಬೇಕು, ಪೇರೆಂಟ್ಸ್ ಡೀಟೇಲ್ಸ್ನ ಅಪ್ಡೇಟ್ ಇಲ್ಲಿ ಎಲ್ಲ ಡೀಟೇಲ್ಸು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ರತಿ ಡೀಟೇಲ್ಸ್ ಏನೇನಿದೆ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಆದರೆ ಈ ಒಂದು ಪೇರೆಂಟ್ಸ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ಒಂದು ಇಲ್ಲೇ ತಗೋಬೇಕಾಗತ್ತೆ. ಇಲ್ಲೇ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಇಲ್ಲಿ ಕ್ಲಿಕ್ ಇಯರ್ ಟು ಅಪ್ಡೇಟ್ ಸ್ಟೂಡೆಂಟ್ ಪೇರೆಂಟ್ ಡೀಟೇಲ್ ಅಂತಿದೆಲ್ಲ, ಪೇರೆಂಟ್ ಡೀಟೇಲ್ ಹಾಕಿ ನೀವು ಯಾವ ಮಗುದು ಬೇಕೋ ಆ ಮಗುದು ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿ ಸರ್ಚ್ ಕೊಡಿ. ಖಂಡಿತ ಸ್ನೇಹಿತರೆ ನಿಮ್ಮ ಒಂದು ಆ ಪೇರೆಂಟ್ಸ್ ಡೀಟೇಲ್ಸ್ ಮಗುವಿನ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೋಬೋದು. ಈಗಾಗಲೇ ನೀವೇನಾದರೂ ಡೀಟೇಲ್ಸ್ ಒಂದು ಸಲ ನೋಡಿ ಸ್ನೇಹಿತರೆ, ಹೆಡ್ಮಾಸ್ಟರ್ಗಾದವ್ರಿಗೆ 50% ಅಷ್ಟೇ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 50% ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಸೊ ಆದ್ದರಿಂದ ಒಂದೇ ಸಲ ನೀಟಾಗಿ ಮಾಡ್ಕೊಳ್ಳಿ. ಒಂದು ಸಲ ಸರ್ ನಾನು ಪೇರೆಂಟ್ ಮದರ್ ನೇಮ್ ಅಷ್ಟೇ ಅಪ್ಡೇಟ್ ಮಾಡಿದೆ, ಫಾದರ್ ನೇಮ್ ಮಿಸ್ ಆಯಿತು, ನಾನು ಹೆಂಗೆ ಸರ್ ಅಂದರೆ ಅದು ಸಾಧ್ಯ ಆಗಲ್ಲ. ಅದಕ್ಕೆ ನೀವು ಮಗು ಡೀಟೇಲ್ಸು ಪೇರೆಂಟ್ ಡೀಟೇಲ್ಸ್ ಏನಾದರೂ ಅಪ್ಡೇಟ್ ಮಾಡುವಾಗ ಕಂಪಲ್ಸರಿ 50% ಅಷ್ಟೇ ನಿಮ್ಗೆ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇದೆ. 50% ಮೇಲೆ ಅಪ್ಡೇಟ್ ಮಾಡೋಕ್ಕೆ ಮತ್ತೆ ನೀವು ಕೋಲಾರ್ಗೆ ಸ್ಯಾಟ್ಸ್ ಪ್ರೋಗ್ರಾಮರ್ ಹತ್ರ ಹೋಗಬೇಕಾಗತ್ತೆ, ಇಲ್ಲ ನಮ್ಮ ತಾಲೂಕಿನ ಸ್ಯಾಟ್ಸ್ ಪ್ರೋಗ್ರಾಮರ್ ಹತ್ರ ಹೋಗಬೇಕಾಗತ್ತೆ. ಸೊ ಡಿಸ್ಟಿಕ್ ಸ್ಯಾಟ್ಸ್ ಪ್ರೋಗ್ರಾಮರ್ ಆರ್ ತಾಲೂಕು ಸ್ಯಾಟ್ಸ್ ಪ್ರೋಗ್ರಾಮರ್ ಹತ್ರ ಹೋಗಬೇಕಾಗತ್ತೆ. ಸೊ ಕಂಪಲ್ಸರಿ ನೀವು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಅಪ್ಡೇಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಮಾರ್ಚ್ ಅಥವಾ ಏಪ್ರಿಲ್ ಕೊನೆಗೆ ನೀವು ಮಾರ್ಚ್ ಸ್ನೇಹಿತರೆ, ಮಾರ್ಚ್ ಎಂಡಿಗೆ ನೀವು ಈ ರೀತಿ ಎಲ್ಲ ಡೀಟೇಲ್ಸು ನೀವು ಅಪ್ಡೇಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಸಿದ್ಧವಾಗಿರಬೇಕಾಗತ್ತೆ. ಅಕಾಡೆಮಿಕ್ ಇಯರಲ್ಲಿ ಬಂದ ತಕ್ಷಣ ನೀವು ಪ್ರಮೋಷನ್ನು ಮತ್ತು ಅವೆಲ್ಲ ಇರ್ತವೆ ಕಾಮನ್ ಆಗಿ. ಆ ಒಂದು ಏನು ಮಾಡಬೇಕು ಅಂತ ಆವಾಗ ಮತ್ತೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ವಿಡಿಯೋ ಇದೆ ಮಾಡ್ತೀನಿ, ಅಥವಾ ನನ್ನೆಲ್ಲ ಇದರಲ್ಲೂ ಇದೆ ಸ್ನೇಹಿತರೆ, ಅದನ್ನು ನೀವು ಆ ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಈಗ ಈ ಒಂದು ಮಾರ್ಚ್ 31ಗೆ ಇಷ್ಟು ಕೆಲಸಗಳು ಎಲ್ಲ ಶಿಕ್ಷಕರು ಎಲ್ಲ ಶಾಲೆಯವರು ಕಂಪಲ್ಸರಿ ಮುಗಿಸಿರ್ಬೇಕು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಅದೇ ರೀತಿ ಸ್ಯಾಟ್ಸು, UDISu, HRMS ಇನ್ನಿತರ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.